ಬ್ಯಾಕ್ ಟು ಸಮೀಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಈ ಚಾನಲಲ್ಲಿ ನಾನು ಸಂಕ್ರಾಂತಿ ಹಿಂದಿನ ದಿವಸ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದು ಮತ್ತು ನಾಳಿದ್ದು ಎರಡು ಕಂಟಿನ್ಯೂಸ್ ವ್ಲಾಗ್ ಬರುತ್ತೆ ಇದೊಂದು ವ್ಲಾಗಲ್ಲಿ. ಸೊ ಇವಾಗ ನೈಟ್ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು, ಏನೇನು ಮಾಡ್ಕೋಬೇಕು ಅಂತ ಎಲ್ಲ ತೋರಿಸ್ತೀನಿ. ಮೊದಲನೇದಾಗಿ ಎಲ್ಲರೂ ಮಾಡ್ಕೊಳ್ಳೋದೆ ಆಚೆ ಕಡೆ. ಸೊ ನಾನು ಆಚೆ ಕಡೆ ಮಾಡ್ಕೊತಿದ್ದೀನಿ. ನೋಡಿ ಇಲ್ಲಿ ರಂಗೋಲಿ ಎಲ್ಲ ಮೆಸ್ಸಪ್ ಆಗ್ತಿದೆ. ಸೊ ಇವಾಗ ಮಾಡಬೇಕು ಕೆಲಸ. ಸೊ ಮಾಡೋಣ. ನಾಳೆ ಡೇ ಹೇಗಿರುತ್ತೆ ಅಂತಲೂ ನೋಡೋಣ. ಸೊ ಗೈಸ್, ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಅಮ್ಮಮ್ಮ ಬಂದು ದೇವ್ರ ಮನೇನ ಕ್ಲೀನ್ ಮಾಡಿದರು. ಸೊ ಅದನ್ನ ತೋರಿಸ್ಬಿಡ್ತೀನಿ ಆಯಿತಾ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇವಾಗ ಆಚೆ ಕಡೆ ಹೋಗಿ ರಂಗೋಲಿದು ಏನೇನು ಕೆಲಸ ಇದೆ ಅದನ್ನು ನೋಡ್ಕೊಳ್ಳೋಣ ಬನ್ನಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಲೈಕ್ ಕ್ಲೀನ್ ಆದಮೇಲೆ ಸಿಗ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ತಾನೇ ನಾನು ರಂಗೋಲಿ ಬಿಟ್ಟಿದ್ದೀನಿ. ಸೊ ರಂಗೋಲಿ ಜೊತೆಗೆ ನಾನು ನಾಳೆಗೆ ಏನೇನು ಬೇಕು ಅಂತಲೂ ತಂದಿದ್ದೀನಿ. ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ. ಸೊ ನೋಡಿ ಇಲ್ಲಿ ನಾಳೆಗೆ ಅಂತ ಕಬ್ಬು ತಂದಿದ್ದೀನಿ, ಮತ್ತು ಇಲ್ಲೂ ದಿನಸಿದೆ. ಇಲ್ಲಿ ಇದು ಏನಂತಾರೆ ಎಳ್ಳು ಅದೆಲ್ಲ ಇದೆ ಇಲ್ಲಿ. ಸೊ ಅದಾದಮೇಲೆ ಇಲ್ಲಿ ನೋಡಿ ಅವರೆಕಾಳು ಏನೇನು ಬೇಕು ಎಲ್ಲ ತಂದಿಲ್ಲಿ ಜೋಡಿಸ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕೆಲಸ ಬಂದು ಬಟ್ಟೆ ತರಬೇಕು. ಬಟ್ಟೆ ತಂದು ಕ್ಲೀನ್ ಮಾಡಬೇಕು. ಸೊ ಮಡ್ಚಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಆ್ಯಂಡ್ ವಾಚ್. ಹಾಯ್ ಗೈಸ್, ನಾನು ನಿನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ಸೊ ಇವಾಗ ಡೇಟು ಇವತ್ತು ಸಂಕ್ರಾಂತಿ, ಹಾಗೆ ಎಲ್ಲರಿಗೂ ಪೊಂಗಲ್ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ಕಾಸ್ಟ್ಯೂಮ್ ಬಂದು ಇದು. ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಇವಾಗ ಟೈಮ್ ಬಂದು 2 o'clock. ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ನಾವು ನಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡಿದ್ದೀವಿ ಅಂತಲೂ ತೋರಿಸ್ತೀನಿ ಬನ್ನಿ. ಸೊ ನೋಡಿ. ಸೊ ಇವಾಗ ನಾನು ಹೇಳ್ದಂಗೆ ನಾನು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ, ಅಲ್ಲಿ ತನಕ ವೆಯ್ಟ್ ಆ್ಯಂಡ್ ವಾಚ್. ಈಗ ತಾನೇ ನಾನು ನಮ್ಮ ಅತ್ತೆ ಮನೆಗೆ ಬಂದೆ. ಸೊ ಆವಾಗ ಬಂದಾಗ ನಮ್ಮ ಅತ್ತೆ ಬಿಸಿ ಇದ್ದರು. ಸೊ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾವು ಅವ್ರ ಮನೆ ಹತ್ರ ಹೋಗ್ತಿದ್ದೀವಿ. ಅದಕ್ಕೆ 10 ಜನಕ್ಕಾಗಷ್ಟು ಊಟ ಫಸ್ಟ್ ಮಾಡಿದಾರಂತೆ. ನೋಡಿ ಅಲ್ಲಿ ಅಷ್ಟು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಮಾಡಿದಾರಂತೆ. ಸೊ ಇವಾಗ ಮನೆಗೆ ಹೋಗಾದ್ಮೇಲೆ ಅಲ್ಲಿ ತೋರಿಸ್ತೀನಿ ಆಯಿತಾ, ಅಲ್ಲಿ ತನಕ ವಾಚ್ ಮಾಡಿ ವೀಡಿಯೋನ. ಸೊ ಗೈಸ್, ನಾವು ಈಗ ನಾನು ಹೇಳ್ದಂಗೆ ಈಗ ತಾನೇ ನಾನು ನಮ್ಮ ಅತ್ತೆ ಮನೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ರೀಚ್ ಆಗಿದ್ದೀನಿ. ಸೊ ಬನ್ನಿ ಇವಾಗ ಹೇಗೆ ನಡೀತಿದೆ ಅಂತ ನೋಡ್ಕೊಂಬರೋಣ. ನೋಡಿ ಇಲ್ಲಿ ಕಟ್ತಿದ್ದಾರಲ್ಲ ಮನೆ. ಸೊ ಇದೇ ನಮ್ಮ ಅತ್ತೆ ಮನೆ ಕನ್ಸ್ಟ್ರಕ್ಷನ್ ನಡೀತಿರೋದು. ಸೊ ಅವರೆಲ್ಲ ಊಟಕ್ಕೆ ಹೋಗಿದ್ದಾರೆ, ನಾನು ಕಾರಲ್ಲಿ ಕುತ್ಕೊಂಡಿದ್ದೀನಿ. ನಮ್ಮ ಅಣ್ಣನೂ ಇಲ್ಲೇ ಇದ್ದಾನೆ ಗೈಸ್. ಸೊ ಅದರ ಮೇಲೆ ನಾನು ನಿಮಗೆ ಇನ್ನೊಂದು ತುಂಬ ಇಷ್ಟ ಆಗಿರೋದು ನನಗೆ ಒಂದು ಸಿಂಬಲ್ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ. ಇದು ನನ್ನ ತಮ್ಮ, ಇದು ನನ್ನ ತಂಗಿ, ಮತ್ತು ಇದು ನಾವು ಲಾಲ್ಬಾಗ್ ಹೋಗಿದ್ದು. ಇದು ನಮ್ಮ ಅಣ್ಣ ಅತ್ತೆ. ನಾವು ಲಾಲ್ಬಾಗ್ ಆವಾಗ ಲೈಕ್ ನಾನು 2nd or 3rd ಸ್ಟ್ಯಾಂಡರ್ಡಲ್ಲೂ ಇದೆ, ಆವಾಗ ನಾನು ಹೋಗಿದ್ದಿದ್ದು ಲಾಲ್ಬಾಗಿಗೆ. ಸೊ ಇವಾಗ ಹಾಗೆ ಕಮೆಂಟ್ ಮಾಡಿ ಗೈಸ್ ನನ್ನ ಡ್ರೆಸ್ ಹೇಗಿದೆ ಅಂತ. ನಾನು ಆವಾಗಲೇ ತೋರಿಸಿದೆ ಅಲ್ವಾ. ಸೊ ಅದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟು ಮನೆಗೆ ಹೋಗ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ, ಅಲ್ಲಿ ತನಕ ನೋಡ್ತಾ ಇದ್ದೀನಿ ನಾನು ಏನೇನು ಮಾಡ್ತೀನಿ ಅಂತ. ಓಕೆನಾ? ನಾನು ಅತ್ತೆ ಮನೆಗೆ ಬಂದಿದ್ನಲ್ಲ. ಸೊ ಇವಾಗ ಏನೇನು ಊಟ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಅಂತಂದರೆ ಬನ್ನಿ ಇವಾಗ ಏನಂತ ನೋಡೋಣ. ಇದು ಇಲ್ಲಿ ಸಿಹಿ ಪೊಂಗಲ್ ಮಾಡಿದ್ದಾರೆ, ಮತ್ತು ಇಲ್ಲಿ ಬಂದರೆ ಇದ್ಕದ ಬೇಳೆ ಸಾರು, ಇದು ವೈಟ್ ರೈಸು, ಸೀದೋಗ್ಬಿಟ್ಟಿದೆ ಸಾರಿ, ಮತ್ತು ಇದು ಖಾರ ಪೊಂಗಲ್ಲು. ಸೊ ಇದಾಯಿತು ನಮ್ಮ ಸಂಕ್ರಾಂತಿಯ ಸ್ಪೆಷಲ್ ಊಟ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಾರ್ಟ್ 2 ಹತ್ರದಲ್ಲೇ ಬರುತ್ತೆ. ಇವತ್ತಿನ ಪಾರ್ಟ್ 2 ಅದನ್ನ ನೋಡೋದಂತೂ ಖಂಡಿತ ಮಿಸ್ ಮಾಡಬೇಡಿ.